ಇದೆ. ಕಬ್ಬಿನ ಗದ್ದೆಗಳು ಒಣಗಿರುವಂಥದ್ದು, ಸದಾ ಹಸಿರಾಗಿರ್ತಕ್ಕಂಥ ಕಬ್ಬಿನ ಗದ್ದೆಗಳು ಒಣಗ್ತಾ ಇದೆ, ನೀರು ಬಿಟ್ಟಿಲ್ಲ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇನ್ನೂ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಇದ್ರ ಬಗ್ಗೆ ಒಂದು ಸಭೆ ಮಾಡಿ ಬರನ ಡಿಕ್ಲೇರ್ ಮಾಡಬೇಕಾಯ್ತು. ಡಿಕ್ಲೇರ್ ಮಾಡಿದ್ದಾರ? ಮಾಡಿಲ್ಲ. ಇನ್ನ ಸ್ಟೇಟ್ಮೆಂಟ್ ಮಾತ್ರ ಕೊಟ್ಬಿಟ್ರು. ಕಾಂಗ್ರೆಸ್ ಪಾರ್ಟಿಯ ಅವರ ಅಧ್ಯಕ್ಷರ ಸ್ವೇರಿಂಗ್ ಸೆರೆಮನಿಯಲ್ಲಿ ಕೇಂದ್ರ ಸರ್ಕಾರ 10,000 ಕೋಟಿ ಕೊಡಬೇಕು ಅಂತ. ಏನಕ್ಕೆ 10,000 ಕೋಟಿ ಏನು ಕೊಡ್ಬೇಕು? ನಿಮಗೆ ಡಿಕ್ಲೇರ್ ಮಾಡಿದ್ದಾರೆ ಬರ ಅಂತ? ಜ್ಞಾನ ಬೇಡ ನಿಮಗೆ? ಸಮೀಕ್ಷೆ ಮಾಡಿದ್ದೀರಾ? ಸಮೀಕ್ಷಾ ವರದಿ ಬಂದಿದೆಯಾ? ಇಷ್ಟು ಎಕರೆ, ಇಷ್ಟು ಹೆಕ್ಟೇರು ಬರ ಬಂದಿದೆ, ಇಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ, ಮೇವಿಲ್ಲ, ಗೋಶಾಲೆಗಳನ್ನ ನಾವು ಮಾಡಬೇಕು, ಗಂಜಿ ಕೇಂದ್ರಗಳನ್ನ ನಾವು ತೆಗಿಬೇಕು, ಕೆರೆಗಳು ಕೂಡೆತ್ತಬೇಕು, ಈ ತರ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಇಷ್ಟು ದುಡ್ಡು ಬೇಕಾಗುತ್ತೆ ನಮಗೆ. ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಮಾಡಬೇಕಾಗಿತ್ತು. ಬೇಜವಾಬ್ದಾರಿ ಸರ್ಕಾರ ನಿಮ್ಮದು. ಏನಿಲ್ಲ, 10,000 ಕೋಟಿ ಕೊಟ್ಬಿಡಿದ್ರೆ ಯಾಕೆ ಕೊಡ್ತಾರೆ? ಕರ್ನಾಟಕ ಒಂದರಲ್ಲಿ ಬರ ಬಂದಿರಲ್ಲ, ಬೇಕಾದಷ್ಟು ರಾಜ್ಯಗಳಲ್ಲಿ ಬರ ಬಂದಿದೆ, ಫ್ಲಡ್ ಬಂದಿದೆ. ಒಂದೇ ರಾಜ್ಯಕ್ಕೆ ಯಾವುದು ಸಭೆ ಮಾಡಲ್ಲ. ಹೋಮ್ ಮಿನಿಸ್ಟರ್ ನೇತೃತ್ವದಲ್ಲಿ ನಡೆಯೋ ಸಭೆ ಇದು ಕೇಂದ್ರದಲ್ಲಿ. ಅಮಿತ್ ಶಾ ಅವರು ಎಲ್ಲ ರಾಜ್ಯಗಳದ್ದು ವರದಿಯನ್ನು ತೆಗೆದುಕೊಂಡು ಟೀಮ್ ಕಳಿಸ್ತಾರೆ ಅಲ್ಲಿಂದ. ಯಾಕಂದ್ರೆ ನಾನು ರೆವಿನ್ಯೂ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಟೀಮ್ ಕಳಿಸ್ತಾರೆ, ಅವ್ರು ಬಂದು ಎಲ್ಲೆಲ್ಲಿ ಈ ತರ ಆಗಿದೆ ಅವ್ರು ಸಮೀಕ್ಷೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಅದಾದ್ಮೇಲೆ ಹಣ ಬಿಡುಗಡೆ ಆಗುತ್ತೆ. ಆದ್ರೆ ನೀವು ಪ್ರತಿ ವರ್ಷವೂ ಕೂಡ ರಾಜ್ಯ ಸರ್ಕಾರಕ್ಕೆ SDRF ಅಡಿಯಲ್ಲಿ ಹಣ ಬಂದೇ ಬರ್ತದೆ ನಿಮಗೆ. ಪ್ರತಿ 4 ತಿಂಗಳಿಗೊಂದ್ಸರಿ ರಾಜ್ಯದ ಏನಿದೆ SDRF, ಕೇಂದ್ರದ್ದು NDRF. SDRFಗೆ ಕೇಂದ್ರದ ಹಣ ಕೊಡ್ತಾರೆ, ಕೇಂದ್ರದ ಶೇರ್ ಕೊಡ್ತಾರೆ. ಹಣ ಎಲ್ಲೋಯ್ತು, ಏನ್ ಮಾಡಿದ್ದಾರೆ ಹಣ ಲೆಕ್ಕ ಕೊಡಿ. ಡೌಟ್ ಆಗುತ್ತೆ. ಹಿಂದೂ ಅಲ್ಲೋ ಅನ್ನೋದು ಡೌಟ್ ಆಗುತ್ತೆ. ಹೋಗೋದು ವಿಭೂತಿ ಹೇಳ್ಕೊಳೋದು, ಹೋಗೋದು ಬಟ್ಟೆ ಹೇಳ್ಕೊಳೋದು, ಹೋಗೋದು ಸ್ವಾಮೀಜಿಗಳ ಕಾಲೇಜುಗಳು. ಡೌಟ್ ನಿಮಗೆ ಹಿಂದೂ ಅಲ್ಲೋ ಅನ್ನೋ ಡೌಟ್ ಆಗಿದೆ. ಇಲ್ಲ ತೋರಿಕೆಗೋಸ್ಕರ ಮಾಡ್ತಾ ಇದೆ. ಅದು ಬಿಟ್ಟು ಅಷ್ಟು ರೈತರ ಸಂಕಷ್ಟಕ್ಕೆ ಬನ್ನಿ. ಇವತ್ತು ಮಂಡ್ಯ ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಎಚ್ಚರಿಕೆಯಿಂದಾಗಿ ಬಲ್ಬ್ ನೋಡಕ್ ಬಂದಿಲ್ಲ, ಈ ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ, ಇದನ್ನು ನೋಡಕ್ ಬರ್ತಾ ಇಲ್ಲ. ಅಂದ್ರೆ ಅಭಿವೃದ್ಧಿ ಇಲ್ಲ, ಈಗ ಅಭಿವೃದ್ಧಿ ಇಲ್ಲ. ಮತ್ತೆ ಒಂದೇ ಶೋ, ಫೋಟೋ ಶೋ ಮಾಡ್ತಾರೆ, ಹೋಗೋದು ಫೋಟೋ ತೆಗೆಸ್ಕೊಳ್ಳೋದು ಬರೋದು. ಮುಖ್ಯಮಂತ್ರಿ ದೇವರ ಚಾಡಿ ಅಂತ ಹೇಳಿದ್ರೆ ಹೋಗೋದು ಫೋಟೋ ತೆಗೆಸ್ಕೊಳ್ಳೋದು ಬರೋದು. ಹೋಗಿ ದಸರಾ ಮಾಡ್ತೀನಿ ಅನ್ನೋದು ಫೋಟೋ ತೆಗೆಸ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದು ಫೋಟೋ ತೆಗೆಸ್ಕೊಳ್ಳೋದು. ಸುಮಾರು 30 ಲಕ್ಷ ರೇಷನ್ ಕಾರ್ಡ್ಗಳನ್ನ ತೆಗೆದಾಕ್ತಾ ಇದ್ದಾರೆ. 30 ಲಕ್ಷ ರೇಷನ್ ಕಾರ್ಡ್ಗಳನ್ನ ತೆಗಿತಾ ಇದ್ದಾರೆ. ಇದರಲ್ಲಿ ರಾಜ್ಯದ ಜನಗಳನ್ನ ದೋಖ ಮಾಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಹೇಳಿಕೊಂಡು ಈಗ ಮಾಡ್ತಾ ಇರೋದು. ಇದು ಬಹಳ ದಿನ ನಡೆಯಲ್ಲ. ಈಗಾಗಲೇ DK ಶಿವಕುಮಾರ್ ಅವರು ನಿಮಗೂ ಗೊತ್ತಿದೆ, ಅವ್ರದ್ದು ಅಗ್ರಿಮೆಂಟ್ ಪ್ರಕಾರ, ಟೆಂಡರ್ ಪ್ರಕಾರ ಬಂದಿರೋರು. ಸಿದ್ದರಾಮಯ್ಯ ಅವರು 3 ವರ್ಷ ತಗೊಂಡಿದ್ದ ಟೆಂಡರ್, ಈಗ ಇವ್ರು 2 ವರ್ಷ ಟೆಂಡರ್. ಅಲ್ಲಿ ದುಡ್ಡು ಕೊಡಬೇಕು, ಇವ್ರು ಕಂಟಿನ್ಯೂ ಆಗಬೇಕು. ಈ ಮಂತ್ರಿಮಂಡಲ ರಚನೆನೇ ಆಗಿಲ್ಲ. ಇಷ್ಟು ದಿನ ಆದ್ರೂ ಮಂತ್ರಿಮಂಡಲ ರಚನೆ ನಾಳೆ ನಾಳೆ ನಾಳೆ. ಇವತ್ತು ಪತ್ರಿಕೆ ಬಂದಿತ್ತು, ರಾಹುಲ್ ಗಾಂಧಿ ಏನೋ ಹೋಗಿದ್ರಂತೆ, ಕಾಣೆ ಆಗಿದ್ರಂತೆ, ಹೀಗೆಲ್ಲ ಬಂದಿದ್ದಾರಂತೆ. ಈಗ ಮಂತ್ರಿ ಅಂದ್ರೆ ಒಂದೇ ರಾಜ್ಯ ATM. ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ, ಕೇಂದ್ರದ ಕಾಂಗ್ರೆಸ್ ಪಾರ್ಟಿಗೆ ಇದೊಂದೇ ATM. ಇಲ್ಲಿಂದಾನೇ ಹೋಗ್ಬೇಕು ದುಡ್ಡೆಲ್ಲ. ಅಂದ್ರೆ ಈ ಸರ್ಕಾರ
ಪಾಪರ ಆಗಿದೆ, ಫೈನಾನ್ಷಿಯಲಿ ಕುಸಿದೋಗಿದೆ ಆರ್ಥಿಕ ಪರಿಸ್ಥಿತಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುಸಿದೋಗಿದೆ. ಯಾಕಂದ್ರೆ ಇಷ್ಟೆಲ್ಲ ಹಣ ಬಿಡುಗಡೆ ಮಾಡ್ಬೇಕಾಯ್ತಲ್ಲ, ಬಿಡುಗಡೆ ಮಾಡಕ್ಕೆ ಹಣನೇ ಇಲ್ಲ ಅವರು. ಅನಾಥ ಮಕ್ಕಳಿಗೆ ಕೋವಿಡ್ ಬೇರೆ ಬೇರೆ ಸಂದರ್ಭದಲ್ಲಿ ತಂದೆ ತಾಯಿನ ಕಳ್ಕೊಂಡವರಿಗೆ ಸರ್ಕಾರನೇ ಅವ್ರನ್ನ ಹಣ ಕೊಡ್ಬೇಕು. ಅವರು ಪ್ರೌಢಾವಸ್ಥೆ ಬರೋರು ಅದು 78 ಕೋಟಿ ಕೊಟ್ಟಿಲ್ಲ, 32,000 ಜನಕ್ಕೆ ಅನಾಥ ಮಕ್ಕಳಿಗೆ 78 ಕೋಟಿ ಕೊಡ್ಬೇಕು. 7 ತಿಂಗಳಿಂದ ಕೊಟ್ಟಿಲ್ಲ. ದಿನನಿತ್ಯ ಊಟ ಕೊಡೋದು. ಬೆಗ್ಗರ್ ಕಾಲೋನಿ, ಬೆಗ್ಗರ್ಸ್ 30 ಕೋಟಿ ಕೊಡ್ಬೇಕು ಬೆಗ್ಗರ್ಸ್ಗೆ. 6 ತಿಂಗಳಿಂದ ಕೊಟ್ಟಿಲ್ಲ ಬೆಗ್ಗರ್ಸ್ ಹಣ. ಜನಗಳ ಬೇರೆ ಕಲೆಕ್ಟ್ ಮಾಡಿದ್ದಾರೆ, ಸಸ್ ಮುಖಾಂತರ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಇವರು. ಸರ್ಕಾರ ಕಲೆಕ್ಟ್ ಮಾಡಿಕೊಂಡು ಅವ್ರು ಕೊಡ್ತಾ ಇಲ್ಲ. ಯಾಕೆಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸತ್ತೋಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣ ಇಲ್ಲ, ಪಾಪರಾಗಿರೋದ ಪ್ರತೀಕ ಇದೆ. ಕೂಡಲೇ ಅದನ್ನ ದಸರಾ ಈಗ ಎಲ್ಲ ಕಡೆ ಅನೌನ್ಸ್ ಮಾಡ್ತಾರೆ. ನಾನು ಮಂಡ್ಯದಲ್ಲಿ ಮಾಡ್ತೀರಿ, ಎಲ್ಲ ಕಡೆ ಅನೌನ್ಸ್ ಮಾಡಿದ್ದಾರೆ. ಅದರಿಂದ ಕೂಡಲೇ ಚಾಮರಾಜನಗರದ ರೈತ ದಸರಾ ಏನಿದೆ ಅದನ್ನು ಮಾಡಬೇಕು ಅನ್ನೋ ಆಗ್ರಹವನ್ನ ನಮ್ಮ ಬಿಜೆಪಿ ಮಾಡ್ತಾ ಇದೆ.